ಅರೆ ನಮ್ಮ ರಾಘವ ನೋಡಿದರೆ ಆರಾಮಾಗಿ ಫಿಲ್ಮ್ ನೋಡ್ತಾ ಇದ್ದಾನೆ. ನಮ್ಮ ಹುಡುಗರು ಏನೋ ಟೆನ್ಷನ್ನಲ್ಲಿ ಇದ್ದಾರೆ ಅನಿಸುತ್ತೆ. ಇವ್ರ ಲೈಫ್ನಲ್ಲಿ ಆಕ್ಸಿಡೆಂಟಾಗಿ ಚೇಂಜ್ ಆಗಿರೋ ಇನ್ಸಿಡೆಂಟ್ ಯಾವುದು ತಿಳ್ಕೊಳ್ಳೋಣ ಬನ್ನಿ. ಯಾವನ ಅವನ್ಲೇ ಮಿಡ್ ನೈಟಲ್ಲಿ ಮೊಖಕ್ಕೆ ಟಾರ್ಚ್ ಹೊಡಿತಿರೋದು? ಸಣ್ಣ ಮಚ್ಚಲೋ. ಯಾರು ಸಣ್ಣ ಅವನ್ಲೇ? ಸೂರ್ಯನೋ? ಮಚ್ಚ ಟೈಮ್ ಎಷ್ಟು? ಟೈಮ್ ಎಷ್ಟಲ್ಲೇ? ಏನೋ ನಿನ್ ಬೆಳಿಗ್ಗೆನೆ ಗೋಳು. 2 ಗಂಟೆನಾ? ಇನ್ನೂ 2 ಗಂಟೆನೇನ? ಒಂದು ನಿಮಿಷ. ನಾನು ಒಬ್ಬನ ಬಗ್ಗೆ ಹೇಳ್ಬೇಕಂದ್ರೆ ಆಗಲ್ಲ, ಎಲ್ಲರ ಬಗ್ಗೆನೂ ಹೇಳ್ಬೇಕು. ಈ ಹುಚ್ಚುಡುಗ್ರ ಬಗ್ಗೆ ಹೇಳಬೇಕು ಅಂದರೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ರೆಡಿಯಾಗಿ ತಿಂಡಿ ತಿನ್ನೋಕ್ಕೂ ಟೈಮ್ ಇಲ್ಲದೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು ಊಟ ಮಾಡಿ ಮಲ್ಕೊಂಡು ಯಾವಾಗ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಸಂಡೇಗೋಸ್ಕರ ವೆಯ್ಟ್ ಮಾಡೋ ಬ್ಯುಸಿ ಶೆಡ್ಯೂಲ್ ಇರೋ ಜನಗಳ ನಡುವೆ ನಿದ್ದೆ ಬಂದಾಗ ಮಲ್ಕೊಂಡು ಹಸಿವಾದಾಗ ತಿನ್ಕೊಂಡು ಟೈಮ್ ಪಾಸ್ ಮಾಡೋಕೆ ಅಂತಾನೆ ಅಡ್ಡಾದಲ್ಲಿ ಕೂತ್ಕೊಂಡು ಏರಿಯಾದಲ್ಲಿ ಅಡ್ಡಾದಿಡ್ಡಿ ಓಡಾಡೋ ಇವರೇ ನಮ್ಮ ಮಾಡರ್ನ್ ಪಾಂಡವರು. 1 2 3 4 5 6 7 8. ಏನ್ ನಮ್ಮ ಮಚ್ಚ, ನಮ್ಮ ಏರಿಯಾದಲ್ಲಿರೋ ಹುಡುಗಿರೆಲ್ಲ ಹಳುಬ್ರಾಗೋದ್ರಲ್ಲೋ, ಹೊಸ ಚಿಟ್ಟೆಗಳು ಎಲ್ಲೋ? ಹ್ಞೂ ಮಚ್ಚ, ಬರ್ತಾ ಬರ್ತಾ ಈ ಏರಿಯಾದಲ್ಲಿರೋ ಹುಡುಗಿರೇ ಕಾಣಿಸ್ತಿಲ್ಲ. ಏನು ಮಾಡೋದು ಒಂದು ಗೊತ್ತಿಲ್ಲ. ಮಚ್ಚ ಅಲ್ಲಿ ನೋಡ್ರು. ಯಾರೋ ಇದು ಹೊಸ ಫಿಗರ್ ನಮ್ಮ ಏರಿಯಾದಲ್ಲಿ? ಇವಳಾ ನಮ್ಮ ಸಿ ಬ್ಲಾಕ್ಗೆ ಹೊಸದಾಗಿ ಬಂದಿರೋ ಹುಡುಗಿ. ಅವರಿಬ್ರು ಏನು ಅನ್ಕೋಬಿಟ್ಟಿದ್ದಾರೆ ನಮ್ಮ ಬಗ್ಗೆ? ಕೂಲ್ ಮಚ್ಚ, ನಾವು 3 ಜನ ಇದೀವಿ, ಅವ್ರೇನ್ ತರೋದು? ಹೌದು ಮಚ್ಚ, ಅವ್ರೇನ್ ತರೋದು, ನಾವೇ ತರೋಣ. ಅಕ್ಕ ನಮ್ಗೆ ಬೀಳೋದು. ಚಾಲೆಂಜ್ ಯಾಕೆ ಮಾಡಕ್ ಹೋದೆ? ಹ್ಞೂ ಮಚ್ಚ, ಚಾಲೆಂಜ್ ಬೇರೆ ಮಾಡ್ಬಿಟ್ಟಿದ್ದೀವಿ. ಡೀಟೇಲ್ಸ್ ಅಂದಿಲ್ಲ ಅಂದ್ರೆ ಅವಮಾನ ಆಗುತ್ತಲ್ಲೋ. ಏನೋ ಮಾಡೋದು ಇವಾಗ. ಸೆನ್ಸಸ್. ಕೊನೆಗೂ ಲೈಫ್ನಲ್ಲಿ ಚಾಲೆಂಜ್ ಅನ್ನೋ ಮಾತು ಬಂತು. ಹುಡುಗಿರಂದ್ರೆ ಸಾಕು ಚಾಲೆಂಜು. ಈ ಟೀನೇಜ್ನಲ್ಲಿ ಸ್ಟಾರ್ಟ್ ಆಗಿರೋ ಈ ಚಾಲೆಂಜ್ ಎಲ್ಲೋಗಿ ನಿಲ್ಲುತ್ತೆ ನೋಡೋಣ. ಇದೆ ಕೊನ ಮನೆ ಇದಾ? ಪಕ್ಕ ಇದೆ ಮನೆ, ಬಾರಲಿ ಹೋಗೋಣ. ಹ್ಞೂ ಹೋಗೋಣ ಬಾ, ಪಕ್ಕ ಇದೆ. ಲೇ ಯಾವ ಮನೆನೋ? ಈ ಮನೇನ ಬಾರಲಿ. ಲೈ ಅದಾ ಇದೇ ಮನೆ, ಬಾರಲಿ ಪಕ್ಕ. ಲೈ ಮನೇಲಿ ಯಾರಾದರೂ ಇದ್ರೆ ಇಲ್ಲಿ ಬಾರೋ, ನಾನು ಇದ್ದೀನಿ. ಹೊಡಿಯಲೇ ಏಯ್ ಯಾಕೋ ಹೊಡ್ದೆ? ಏನಾಗಲ್ಲ ಬಾರಲಿ. ಲೇ ಬೇಡ ಬಾರಲಿ, ಹೋಗೋಣ. ಇದ್ರಲ್ಲಿ ಬಾರಲಿ. ಯಾರು ನೀವು? ಹಲೋ ಸರ್, ನಾವು ಸೆನ್ಸರ್ ಬೋರ್ಡಿಂದ ಬರ್ತಾ ಇದ್ದೀವಿ. ಸೆನ್ಸರಾ? ಸಾರಿ ಸರ್, ಅದು ಸೆನ್ಸಸ್. ಓಕೆ, ನಿಮ್ಮನ್ನು ನೋಡಿದ್ರೆ ಆ ಥರ ಕಾಣಿಸ್ತಾ ಇಲ್ವಲ್ಲ? ಏನು ಗುರು, ಕಂಡ್ರಿಬಿಟ್ನ ಹೇಗೆ? ಸುಮ್ಮನಿರೋ. ಐ ಡಿ ಕಾರ್ಡ್ ತೋರಿಸಿ. ಓ ಓಕೆ ಬನ್ನಿ. ಲೇ ಯಾವ್ದಾದ್ರು ಐ ಡಿ ಕಾರ್ಡು? ನಮ್ಮಪ್ಪ ರೇಷನ್ ಕಾರ್ಡ್ಗೆ ಜೆರಾಕ್ಸ್ಗೆ ಕೊಟ್ಟಿದ್ರು ಕಣ, ಅದನ್ನೇ ತೋರಿಸೆ, ನಂಬೇಡ. ಕೂತ್ಕೊಳ್ಳಿ. ಹಾ ಹೇಳಿ. ಮನೆಯಲ್ಲಿ ಯಾರು ಹುಡುಗಿರಿಲ್ವಾ? ಹಾ ಏನು? ಇಲ್ಲ, ಮನೆಯಲ್ಲಿ ಯಾರು ದೊಡ್ಡವರಿಲ್ವಾ ಅಂತ ಕೇಳ್ದ. ಎಲ್ಲ ಊರಿಗೋಗಿದ್ದಾರೆ. ಏನೇ ಬೇಕಾದರೂ ನನ್ನ ಕೇಳಿ. ನನಗೇನೋ ಬೇಕು, ಕೊಡ್ತೀರಾ? ಏನು ಬೇಕು? ಏನು ಬೇಕು?
ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? 4 ಜನ ಇದ್ದೀವಿ. ಯಾರ್ಯಾರು? ಹೆಸರು? ಮಮ್ಮಿ, ಡ್ಯಾಡಿ, ಸಿಸ್ಟರ್ ಆ್ಯಂಡ್ ನಾನು. ಹೆಸರಿಲ್ವಾ ನಿಮಗೆ? ಶ್ರೀಹರಿ. ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡ್ತೀರಾ? ಲೇ ಅಲ್ಲಿ ಡೈರಿ ಇದೆಯಲ್ಲ, ಅದರಲ್ಲಿ ನಂಬರ್ ಇರ್ಬೋದು ನೋಡು. ಲೇ ಅವ್ನು ಬಂದು ನೋಡ್ಬಿಡ್ತಾನೋ. ಸರಿ, ಏನು ಮಾಡ್ತೀವ ಮಾಡು. ಸರಿ ಆಯಿತು ಸರ್, ಬರ್ತೀವಿ. ಏನೋ ಇವರು ಫೋನ್ ಮಾಡಿ ಬರ್ತೀನಿ ಅಂದರು, ಇನ್ನೂ ಬಂದೇ ಇಲ್ಲ. ಬರ್ತಾರೆ ಇರು ಮಾಮ್, ಟೆನ್ಷನ್ ಏನಕ್ಕೆ? ಏನೋ ಇವರು ಫೋನ್ ಮಾಡಿ ಬರ್ತೀನಿ. ಬಂದರು ನೋಡೋ. ಏನ್ರೋ ಮಚ್ಚ, ಎಲ್ಲರೂ ಪಕ್ಷಿಗಳ ಥರ ಕಾಯ್ಕೊಂಡು ಕೂತಿದ್ದೀರಾ? ಏನ್ ನಮ್ಮ ಮಗ ಹಸ್ದವ್ರಿಗೆ ಅನ್ನ ಹಾಕ್ತೀನಿ ಅಂದ್ಬಿಟ್ಟು ಆಟ ಆಡಿಸ್ತಾ ಇದ್ದೀರಾ ಇಬ್ರು? ತಗೊಳ ಮಚ್ಚ, ಅನ್ನನೆಲ್ಲ ಸಾಂಬಾರೆಲ್ಲ ತಗೊಳ್ಳೋ ಜಾತಕ. ಏನ್ರೋ ಇದು ಇಷ್ಟು ಬೇಗ ಕಲೆಕ್ಟ್ ಮಾಡಿ ತಗೊಬಂದ್ಬಿಟ್ಟಿದ್ದೀರಾ? ಏನೋ ಇದಿಲ್ಲ, ತಲೆನೂ ಇಲ್ಲ ಬುಡನೂ ಇಲ್ಲ, ಏನೂ ಅರ್ಥ ಆಗ್ತಲ್ಲ, ನೀನೇ ಹೇಳಲಿ. ಕೊಡೋ ಇಲ್ಲಿ. ಫ್ಯಾಮಿಲಿ ಮಾತ್ರ ಸಾಕಾ ಇಲ್ಲ ಹುಡುಗಿದು ಬೇಕಾ? ಫ್ಯಾಮಿಲಿದು ಯಾರಿಗೆ ಬೇಕು ಮಗ? ಹುಡುಗಿದು ಹೇಳು. ತಗೋ ಹೇಳ್ತೀನಿ. ಹುಡುಗಿ ಸೂಪರ್ ಆಗಿದ್ದಾಳೆ ಮಗ. ಹೆಸರೇನು ಮಚ್ಚ? ಹೆಸರು ಬಂದ್ಬಿಟ್ಟು ಸುನೀತಾ ಅಂತ. ನಿಮ್ಮಣ್ಣ ಲೇ, ನಿಮ್ಮಣ್ಣ ಕಣೋ. ಏನೋ ಮಾಡ್ತಾ ಇದೀಯಾ? ಏನಿಲ್ಲ ಅಣ್ಣ, ಇವ್ರ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ಏನೋ ಮಾತಾಡ್ತಾ ಇದೀಯ ಅವ್ರ ಜೊತೆ? ಏನಿಲ್ಲ ಅಣ್ಣ, ಸುಮ್ಮನೆ. ಏನದು ಬುಕ್ಕು? ಈ ಬುಕ್ಕಲ್ಲಿ ಏನಿಲ್ಲ ಅಣ್ಣ, ಅದರಲ್ಲಿ ಏನಿಲ್ಲ, ಖಾಲಿ ಬುಕ್ಕು. ಏನಿಲ್ಲ ಅಣ್ಣ. ಕೊಡು ಕೊಡು ನೋಡೋಣ. ಮತ್ತೆ ಹುಡುಗಿ. ನಿಮ್ಗೆ ಎಷ್ಟು ಸಾರಿ ನಾವು ಹೇಳೋದು, ಲೈಫಲ್ಲಿ ಉದ್ಧಾರ ಆಗೋ ಕೆಲಸ ಒಂದಾದ್ರೂ ಮಾಡ್ರೋ. ಎಷ್ಟು ಸಾರಿ ನಾವು ಹೇಳೋದು ನಿಮಗೆ ಗೊತ್ತಾಗಲ್ಲ ನಿಮಗೆ? ಎಷ್ಟು ಸಾರಿ ನಿನಗೆ ಹೇಳೋದು? ಲೈಫಲ್ಲಿ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರೋ ಥರ ಏನಾದರೂ ಮಾಡ್ರೋ. ಯಾವಾಗಲೂ ಬರೀ ಇದನ್ನೇ ಮಾಡ್ಕೊಂಡು ಕುತ್ಕೊತೀರಾ. ಫಸ್ಟ್ ಲೈಫಲ್ಲಿ ಉದ್ಧಾರ ಆಗ್ರೋ, ಆಮೇಲೆ ಹುಡುಗಿರೇ ನಿಮ್ಮಿಂದ ಬರ್ತಾರೆ. ಹೆಂಗಾದರೂ ಮಾಡ್ಕೊಳ್ಳಿ, ಲೈಫಲ್ಲಿ ಉದ್ಧಾರ ಆಗಿ ಅಷ್ಟೇ. ನಿಮ್ಮಣ್ಣ ಯಾವಾಗಲೂ ಹಿಂಗೆ ಬಿಡಲಿ, ಮುಂದೆ ಗೆಲ್ ನೀನು. ಡೀಟೇಲ್ಸ್ ಸಾಕಾ ಇನ್ನೂ ಬೇಕಾ? ಸೂಪರ್ ಮಚ್ಚಿ ನೀನು, ಕಲಾಕಾರ ಕಣೋ. ಇವಾಗೇನೋ ಸೂಪರು, ಮುಂದೆ ಆಗ್ತೀರ ಪಾಪರ್ಲೆ. ಇವನ್ ಬಿಡ್ರಲ್ಲ, ಅದೇನಾದರೂ ಆಗೋಗ್ಲಿ, ಆ ಹುಡುಗಿ ಮಾತ್ರ ನನ್ನವಳೆ. ಲೇ ಕಾಮು, ನಾವೆಲ್ಲಿಗೆ ಹೋಗೋಣ? ನೀವ್ ಹೆಂಗಾದ್ರೆ ಸರಿ, ನಾನಂತೂ ಪಟಾಯಿಸ್ಕೊಳ್ತೀನಿ. ನೀನಾ ಪೈಪು? ಲೇ ತುತ್ತು, ಸೈಲೆಂಟಾಗಿ ಸೈಡಿಗೆ ಕಳಿಸ್ಕೊ. ಲೇ ಡೀಟೇಲ್ಸ್ ಅಂದವನೇ ನಾನು, ನನ್ನ ಬಿಟ್ಟು ನೀವು ಪಟಾಯಿಸ್ತೀರಾ? ಲೇ ಜಲ್ಲು, ಅಕ್ಕಿ ಬೆಳ್ದವ್ರೆ ಅನ್ನ ತಿನ್ಬೇಕಂತ ಏನಾದರೂ ಇದೆಯಾ? ಎಲ್ರಿಗೂ ಅವಳೇ ಬೇಕೇನ್ರಲ್ಲೇ? ಮತ್ತೆ ನಿನಗೆ ಬೇಕಾ? ನನಗೆ ಬೇಡಪ್ಪ, ನೀವು ಹೆಂಗಾನ ಹಾಳಾಗೋಗ್ರಿ, ನಾನು ಬರ್ತೀನಿ. ಹೋಗ್ಲಿ ಬಿಡ್ರೋ, ಈಗೊಂದು ಚಾಲೆಂಜು. ಏನೋ ಚಾಲೆಂಜು? ಏನ್ ಇವತ್ತೇ ಪೈಪಲ್ಲಿ ನೀರು ಬಿಡೋ ಚಾಲೆಂಜಾ? ಕಾಮು, ಮುಚ್ಕೊಂಡು ಹೇಳೋ ತನಕ ಕೇಳೋ. ಸರಿ, ಮುಂದಕ್ಕೆ ನೀನೇ ಹೇಳೋ. ಸುನೀತಾ ಬಗ್ಗೆ ಚಾಲೆಂಜು. ಏನೋ ಸುನೀತಾ ಬಗ್ಗೆನಾ? ಏನೋ ಮಚ್ಚ ಅದು, ಏನೋ ಲೋ ಜಲ್ಲು, ಸ್ವಲ್ಪ ಜಲ್ಲು ಹೊಡ್ಸ್ಕೋ. ಏ ಕಡ್ಡಿ, ನಿನ್ನ ಬಾಯಿನ ಸ್ವಲ್ಪ ಪಾಚಿಸ್ಕೋ. ಮಗ, ಎಲ್ಲ ಸ್ವಲ್ಪ ಸುಮ್ಮನೆ ಇರೋ. ಪೈಪು, ನೀನ್ ಚಾಲೆಂಜ್ ಬಗ್ಗೆ ಹೇಳ ಮಗ. ಚಾಲೆಂಜ್ ಇಷ್ಟೇ ಮಗ, ಎಲ್ಲರೂ ಪಟಾಯಿಸೋಣ, ಯಾರಿಗೆ ಬೀಳ್ತಾರೋ ಅವಳಿಗೆ. ಮಿಗ್ದವರೆಲ್ಲ ಸೈಲೆಂಟಾಗಿ ಸೈಡಿಗೆ ಕಳಿಸ್ಕೋಬೇಕು. ಅದೇಂಗೋ ಮಗ? ಚಾಲೆಂಜ್ ಅಂದರೆ ಚಾಲೆಂಜು. ಏನಾದರೂ ಆಗಲಿ ಮಗ, ನಾನು ಆ ಚಾಲೆಂಜಿಗೆ ರೆಡಿ. ನಾನು ರೆಡಿ. ಡಬ್ಬಲ್ ರೆಡಿ. ಎಸ್! ಹಸ್ದವ್ರಿಗೆ ಅನ್ನ, ಬೆಳ್ದವ್ರಿಗೆ ಬೇಳೆ. ಹುಡುಗರು ಪಂಚಿಂಗ್ ಡೈಲಾಗ್ ಏನೋ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಆದ್ರೆ ಅವ್ರ ಕೈಗೆ ಬಂದಿರೋ ತುತ್ತು ಅವರೇ ತಿಂತಾರಾ ಇಲ್ಲ ಬೇರೆಯವ್ರು ತಿಂತಾರಾ? ನೋಡೋಣ. ಹಲೋ, ಹಾಯ್. ಹೂ ಇಸ್ ದಿಸ್? ನನ್ನ ಹೆಸರು ರಘು ಅಂತ ಕಣ್ರಿ, ನಿಮ್ಮ ಕಾಲನಿದಲ್ಲೇ ಇರೋದು.
ಎಲ್ಲ ನೋಡಿದ್ದೇನೆ ಅನ್ಸುತ್ತೆ. ಓಕೆ, ಏನು ವಿಷಯ ಹೇಳಿ. ಅದು ಅದು ವಾಟ್? no sorry, no can you make already. 1 second. ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ಮನ್ನ మా ಏರಿಯಾలో ಜಾಸ್ತಿ ಸಲ ನೋಡಿದ್ದೀನಿ. ಹಾಂ మీరంటే ತುಂಬಾ ಇಷ್ಟ ಕಣ್ರಿ. ಹಾಂ ಏನು? మీరంటే ತುಂಬಾ ಇಷ್ಟ ಕಣ್ರಿ. ಏನು? ಹಲೋ ಹಲೋ. ಐ ಲವ್ ಯು. ಎಸ್. ಹಲೋ, ಎಕ್ಸ್ಕ್ಯೂಸ್ ಮೀ. ಏನು? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಕಣ್ರಿ. ಏನು ಮಾತಾಡಬೇಕು? ನಿಮ್ಗೇನೋ ಕೊಡಬೇಕಾಗಿತ್ತು. ಏನು ಕೊಡಬೇಕು? ತಗೊಳ್ರಿ, ಪರವಾಗಿಲ್ಲ. ಏನಿದು? ತಗೊಳ್ಳಿ, ಹೇಳ್ತೀನಿ. ಇದೇ ಅದು, ಅದರಲ್ಲಿದು. ಏನಿದು ಅದರಲ್ಲಿದು? ಅಂದರೆ ಆಗ LL, ಈಗ LP. ವಾಟ್? LP? ಅಂದರೆ ಆಗ ಲವ್ ಲೆಟರ್, ಈಗ ಲವ್ ಪೆನ್ ಡ್ರೈವ್. ಓ, ಟ್ರೆಂಡ್ ಚೇಂಜ್. ಓಡೆ 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 ಓಡೆ. ಇವತ್ತು ಏನಾದರೂ ಆಗಲಿ ಅವಳನ್ನ ಪಟಾಯಿಸ್ಕೋಬೇಕು ಅಷ್ಟೇ. ಸೋವಾಟ. I'm an albatross. ಹಾಯ್. ಹಾಯ್. ತಗೊಳ್ರಿ. ಏನಿದು? ನೀವೇ ನೋಡಿ. ಏನಿದೆ ಇದರಲ್ಲಿ? ನೀವೇ ನೋಡಿ, ಗೊತ್ತಾಗತ್ತೆ. ಸರಿ, ಎಲ್ಲರೂ ಇವ್ರ ಪ್ರೇಮ ಪಾರಿಜಾತನ ಹುಡುಗಿ ಹೃದಯ ಗೂಡಿಗೆ ಕಳಿಸಿದಾಯ್ತು. ಆದರೆ ಇವ್ರ 4 ಜನಕ್ಕೂ ಸಂಬಂಧಪಟ್ಟಂಗೆ ಆ ಹುಡುಗಿ ನಿರ್ಧಾರ ಏನಿರ್ಬೋದು? ಸೊ ಇದು ಇವ್ರ ಕತೆ. ಏನು ಮಚ್ಚ, ನಮ್ಮ ಲೈಫ್ ಹಿಂಗಾಗ್ಬಿಡ್ತು. 4 ಜನಕ್ಕೂ ಚಮಕಾಯಿಸ್ಕೊಂಡು ಓಡಾಡ್ತಾ ಇದ್ದಾಳೆ. ಇವತ್ತು ಲಾಸ್ಟ್ ಡಿಸಿಷನ್ ಕೇಳ್ಕೊಳ್ಳೇಬೇಕು ಮಗ.
ಇನ್ನೇನು ಬರೋ ಟೈಮ್ ಆಗಿದೆ. ಏನಾದರೂ ಆಗಲಿ ಇವಾಗ ಡಿಸಿಷನ್ ತಗೊಂಡೇ ಹೋಗ್ಬೇಕು ನಾವು ಅಷ್ಟೇ. ಅವಳಿಂದ ನಾವು 4 ಜನ ಮೆಂಟಲ್ ಆಗಿದ್ದೀವಿ. ಹೌದು ಮಚ್ಚ. ನೋಡ್ರ ಮಚ್ಚ ನಿಮ್ಮ ಹುಡುಗಿ ಬರ್ತಾವಲ್ಲ ಅಲ್ಲಿ. ಇರೋ ಮಚ್ಚ, ನಾನು ಹೋಗಿ ಕರ್ಕೊಂಬರ್ತೀನಿ ಅವಳನ್ನ. ಇವತ್ತು ಡಿಸಿಷನ್ ಹೇಳಲೇಬೇಕು. ಏನು? ನಮ್ಮ 4 ಜನದಲ್ಲಿ ಯಾರು ಇಷ್ಟ ಅಂತ ಹೇಳಲೇಬೇಕು. 1 4 ಆಗಲಿ 4 1 ಇವತ್ತು ನೀವು ಡಿಸಿಷನ್ ಹೇಳಲೇಬೇಕು. ಸೈಲೆಂಟ್ನ ಸೈಡ್ಗೆ ಇಟ್ಬಿಟ್ಟು ನಮ್ಮ 4 ಜನದಲ್ಲಿ ನಿಮ್ಮ ಹೃದಯ ಯಾರಿಗೆ ಅಂತ ಹೇಳಲೇಬೇಕು. ಹೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಕೈಯಾದರೂ ತೋರಿಸಿ. ನಿಮ್ಮ 4 ಜನದಲ್ಲಿ ನನಗೆ ಯಾರು ಇಷ್ಟ ಆಗಿಲ್ಲ. ಮತ್ತೆ ಯಾರು ಇಷ್ಟ? ನಾನಾ? ನಮ್ಮ ರಾಘವನ ಹುಡುಗಿ ಸಹವಾಸನೇ ಬೇಡ ಅಂತ ದೂರ ಇದ್ದ ನಮ್ಮ ರಾಘವನ್ನೇ ಈ ಹುಡುಗಿ ಸೆಲೆಕ್ಟ್ ಮಾಡಿದಾಳೆ. ಅವಳ ಈ ಸೆಲೆಕ್ಷನ್ ಹಿಂದೆ ಇರೋ ಆಲೋಚನೆ ಆದ್ರೂ ಏನು, ಅವಳನ್ನೇ ಕೇಳೋಣ. ಹಾಯ್ ಸುನೀತಾ. ಎಲ್ಲಿಂದ ಬಂದ್ರಿ? ಏ ಕೂಲ್ ಕೂಲ್. ನಾನ್ಯಾರೋ ಗೊತ್ತಿಲ್ವಾ? ಯಾರು? ಡೈರೆಕ್ಟರ್. ಡೈರೆಕ್ಟರಾ? Yeah. ಓ ಓಕೆ. ಏನ್ ವಿಷಯ? ನಿಮ್ಗೆ 4 ಜನ ಪ್ರಪೋಸ್ ಮಾಡಿದ್ರಲ್ವಾ, ಆ 4 ಜನನ ಬಿಟ್ಟು ಅವನ್ನ ಮಾತ್ರ ಏನಕ್ಕೆ ಸೆಲೆಕ್ಟ್ ಮಾಡಿದೆ? ಅವರೆಲ್ಲ ನನ್ಗೆ ಟಾರ್ಚರ್ ಕೊಡ್ತಾ ಇದ್ದೆ, ಅದಕ್ಕೆ ಅವನ್ನ ಸೆಲೆಕ್ಟ್ ಮಾಡಿದೆ. ಸರಿ, ಇವಾಗ ಅವನೇ ನಿನ್ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ